ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕೆಲಸವನ್ನು ಮಾಡೋದ್ರಲ್ಲಿ ಪ್ರತಿಯೊಬ್ಬ ಸಂಘದಲ್ಲಿ ಕೂಡ ಅನೇಕ ಸಂಘಟನೆಗಳಿದ್ದಾವೆ, ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಈ ರೀತಿ ಕಷ್ಟದಲ್ಲಿರೋರಿಗೆ ನೆರವನ್ನು ಒದಗಿಸ್ಕೊಡೋದ್ರಲ್ಲಿ ನಮ್ಮ ಚಾಲಕರನ್ನು ಒಂದು ಆದರ್ಶವನ್ನಾಗಿ ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಮುಖಾಂತರ ನಾನು ಪ್ರತಿಯೊಂದು ಸಂಘದಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಆಟೋ ಚಾಲಕ ಮಿತ್ರರಿಗೆ, ನನ್ನ ಸಹಪಾಠಿಗಳಿಗೆ ನಾನು ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷರು. ನಾವು ಈ ದಿನ ಶ್ರೀನಿವಾಸಪುರದ ಆಟೋ ಓಡಿಸ್ತಾ ಇರ್ತಕ್ಕಂಥ ಅಸ್ಗರ್ ಪಾಷಾ ಎಂಬ ದಂಪತಿಗಳು, ಅದರಲ್ಲಿ ಅಸ್ಗರ್ ಪಾಷಾ ಎನ್ನುವರಿಗೆ ಈ ಒಂದು ಕ್ಷಯ ಕಾಯಿಲೆ ಅನ್ನೋ ಒಂದು ಕಾಯಿಲೆಯಿಂದ ಅವ್ರಿಗೆ ಬೆನ್ನುಮೂಳೆ ಒಂದು ಸಮಸ್ಯೆ ಆಗಿ ಅವರು ಸುಮಾರು ಒಂದು ವರ್ಷದಿಂದ ತೀವ್ರವಾಗಿ ಬಳಲ್ತಾ ಇದ್ದರು. ಈ ವಿಚಾರವನ್ನು ನಮ್ಮ ಆಟೋ ಚಾಲಕರ ಪದಾಧಿಕಾರಿಗಳಿಗೆ ಅವರು ಮುಗಿಸಿದ ತಕ್ಷಣ ಏನು ನಾವು ನಮ್ಮ ಯೂನಿಯನ್ ಸಂಘ ಏನಿದೆ, ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಚಾಲಕರು ಅವ್ರ ಮನೆಗೆ ತೆರಳಿ ಅವರ ಒಂದು ಪರಿಸ್ಥಿತಿಯನ್ನು ನೋಡಿ, ಅವರ ಒಂದು ಬಡತನವನ್ನು ನೋಡಿ ನಾವೆಲ್ಲರೂ ಕೂಡ ಸಹಾಯ ಹಸ್ತ ಮಾಡಬೇಕು ಅಂತೇಳಿ ಸಂಘದಲ್ಲಿ ತೀರ್ಮಾನಿಸಿದರೆ, ಸಂಘದ ತೀರ್ಮಾನದಂತೆ ಎಲ್ಲ ಪದಾಧಿಕಾರಿಗಳ ಹಾಗೂ ಎಲ್ಲ ನಮ್ಮ ಚಾಲಕ ಮಿತ್ರರ ಒಂದು ನೆರವಿನಿಂದ ಪಟ್ಟಣದಾದ್ಯಂತ ಸುಮಾರು ಒಂದು 21,500 ರೂಪಾಯಿ ದುಡ್ಡನ್ನು ನಾವು ಎಲ್ಲ ಚಾಲಕರು ಕೂಡ ಹಾಕ್ಕೊಂಡು ನಾವು ಅವರಿಗೆ ಸಹಾಯ ಹಸ್ತವನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಏನು ಅಂತೇಳಿದ್ರೆ, ಮನುಷ್ಯನಾಗಿ ಹುಡ್ತೀವಿ, ಮನುಷ್ಯನಾಗೆ ಸಾಯ್ತೀವಿ. ಮಾನವೀಯತೆ ಎಂಬುದು ಪ್ರತಿಯೊಬ್ಬರಲ್ಲಿ ಕೂಡ ಉಳಿಸ್ಕೊಂಡು ಅದನ್ನು ಬೆಳೆಸಬೇಕಾಗ್ತದೆ. ಯಾಕಂದರೆ ನಮ್ಮ ಈ ಒಂದು ಚಾಲಕರಲ್ಲಿ ಜಾತಿ ಭೇದ ಮತ ಅನ್ನೋದಿಲ್ಲ. ನಮ್ಮಲ್ಲಿ ನಾವೆಲ್ಲ ಕೂಡ ಚಾಲಕರು ಉಳಿಸ್ಕೊತೀವಿ. ನಮ್ಮ ಆಟೋ ಚಾಲಕರ ಒಂದು ಇದರಲ್ಲಿ ಅನೇಕ ಸಮಾಜದ ಜನಗಳಿದ್ದಾರೆ. ಇಲ್ಲಿ ನಮ್ಮಲ್ಲಿ ಯಾವುದೂ ಕೂಡ ಜಾತಿ ಮತ ಭೇದ ಅನ್ನೋದು ಯಾವುದೂ ಕೂಡ ಇಲ್ಲ. ಇದನ್ನು ಪ್ರತಿಯೊಬ್ಬರು ಕೂಡ ಅವರ ಒಂದು ಇದರಲ್ಲಿ ಬೆಳೆಸ್ಕೊಂಡು ಇಂಥ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರಲ್ಲಿ ಪ್ರತಿಯೊಬ್ಬರು ಕೂಡ ಮುಂದೆ ಬಂದರೆ ಇಂಥ ಬಡತನದಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಕ್ಕಂಥ ಕೆಲವಷ್ಟು ಮಂದಿಯನ್ನಾದರೂ ಕೂಡ ಉಳಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಬೆಳೆಸ್ಕೋಬೇಕಾಗ್ತದೆ ಅಂತೇಳಿ